この夢は永久に見ていきたいと存じております。ありがとうございます。ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 1914ರ ಸಮಯ. ಜಪಾನ್ನ ಒಂದು ಪುಟ್ಟ ಗ್ರಾಮದಲ್ಲಿ 8 ವರ್ಷದ ಹುಡುಗನೊಬ್ಬ ಆಟ ಆಡ್ತಾ ಇದ್ದ. ಹೀಗೆ ಆಟ ಆಡ್ತಾ ಇರಬೇಕಾದ್ರೆ ಆತ 4 ಚಕ್ರದ ಒಂದು ಗಾಡಿಯನ್ನ ನೋಡ್ತಾನೆ. ಅದು ಫೋರ್ಡ್ ಕಾರ್ನ ಆರಂಭದ ಮಾಡೆಲ್ ಆಗಿತ್ತು. ಈ ಕಾರನ್ನ ನೋಡಿದ ಆ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ. ಈ ರೀತಿಯ ಮಷಿನ್ಗಳು ಕೂಡ ಇದೆಯಾ ಅಂತ ಅನ್ಸಿಬಿಡುತ್ತೆ. ಅಲ್ಲಿಂದಲೇ ಆತನಿಗೆ ಕಾರು ಹಾಗೂ ಮೆಕ್ಯಾನಿಕಲ್ ಪಾರ್ಟ್ಗಳ ಬಗ್ಗೆ ಇಂಟ್ರೆಸ್ಟ್ ಹುಟ್ಟೋದು. ಅಂದ ಹಾಗೆ ಆ ಹುಡುಗನ ಹೆಸರು ಸೊಚೈರೋ ಹೋಂಡಾ. ಅಂದು ಒಂದು ಹಳ್ಳಿಗೆ ಮಾತ್ರ ಗೊತ್ತಿದ್ದ ಈ ಹುಡುಗನ ಹೆಸರು ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಓಡಾಡುತ್ತಿರುವ ಕಾರು, ಬೈಕ್ಗಳಲ್ಲಿ ಕೂಡ ಇದೆ. ಅಷ್ಟಕ್ಕೂ ಯಾರು ಆ ಹುಡುಗ, ಆತನ ಹೆಸರು ಕಾರುಗಳಲ್ಲಿ, ಬೈಕುಗಳಲ್ಲಿ ಇರೋದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅದು 1906 ಜಪಾನ್ನ ಮೌಂಟ್ ಫುಜಿ ಬಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ಸುಚೈರೋ ಹೋಂಡಾ ಹುಟ್ಟುತ್ತಾರೆ. ಹೋಂಡಾ ಅವರ ತಂದೆ ಸೈಕಲ್ ರಿಪೇರಿ ಮಾಡುವ ಕೆಲಸ ಮಾಡ್ತಾ ಇದ್ರು. ಹೋಂಡಾ ಜೊತೆ ಹುಟ್ಟಿದ 5 ಜನ ಮಕ್ಕಳು ಬೇರೆ ಬೇರೆ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ. ಮತ್ತೊಂದು ಕಡೆ ಹೋಂಡಾ ಬೆಳೆಯುತ್ತಾ ಹೋಗ್ತಾರೆ. ತಂದೆ ತಾಯಿಗೆ ಮಗ ಚೆನ್ನಾಗಿ ಓದಬೇಕು ಅನ್ನುವ ಆಸೆ ಇರುತ್ತೆ. ಆದರೆ ಹೋಂಡಾಗೆ ಓದೋದು ಅಂದ್ರೆ ಆಗ್ತಾ ಇರಲಿಲ್ಲ. ಬದಲಾಗಿ ತಂದೆ ಜೊತೆ ಸೈಕಲ್ ರಿಪೇರಿ ಮಾಡೋದು ಅಂದ್ರೆ ಹೋಂಡಾಗೆ ತುಂಬಾನೇ ಇಂಟ್ರೆಸ್ಟ್. 16 ವರ್ಷಕ್ಕೆ ಬರ್ತಾ ಇದ್ದಂತೆ ಹೋಂಡಾ ಪೇಪರ್ ನಲ್ಲಿ ಒಂದು ಕೆಲಸದ ಬಗ್ಗೆ ಜಾಹೀರಾತು ನೋಡ್ತಾರೆ. ಟೋಕಿಯೋದ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ಮೆಕ್ಯಾನಿಕ್ ಗಳು ಬೇಕಾಗಿತ್ತು. ಜಾಹೀರಾತು ನೋಡಿದ ಹೋಂಡಾ ಆ ಕಂಪನಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ರಿಪ್ಲೈ ಕೂಡ ಬರುತ್ತೆ. ಅಪ್ಲೈ ಮಾಡಿದ್ದು ಮೆಕ್ಯಾನಿಕ್ ಜಾಬ್ಗಾದ್ರು. ಅಲ್ಲಿಗೆ ಹೋದಾಗ ಮಾಲೀಕ ನೆಲ ಒರೆಸಿ ಕ್ಲೀನಿಂಗ್ ಮಾಡುವ ಕೆಲಸ ಮಾಡೋದಕ್ಕೆ ಕೇಳ್ತಾರೆ. ಹೋಂಡಾ ಮೆಕ್ಯಾನಿಕ್ ಕೆಲಸ ಅಂತ ಮನೆ, ಶಾಲೆ ಬಿಟ್ಟು ಬಂದಿದ್ರು. ಆದ್ರೆ ಆ ಕೆಲಸ ಇಲ್ಲ ಅಂತ ಗೊತ್ತಾದಾಗ ಬೇರೇನು ಮಾಡುವ ಪರಿಸ್ಥಿತಿಯಲ್ಲಿ ಅವರು ಇರ್ಲಿಲ್ಲ. ಕೆಲಸ ಬಿಟ್ಟು ಮರಳಿ ಮನೆಗೆ ಹೋಗುವ ಹಾಗೆ ಕೂಡ ಇರಲಿಲ್ಲ. ದೊಡ್ಡ ಬಿಲ್ಡಪ್ ಕೊಟ್ಟು ಊರು ಬಿಟ್ಟು ಬಂದಾಗಿತ್ತು. ಮನೆಗೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೋಂಡಾಗೆ ಭಯ ಆಗ್ತಾ ಇತ್ತು. ಹೀಗೆ ಕೆಲ ತಿಂಗಳ ಕಾಲ ಮಾಲೀಕ ಹೇಳಿದ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹೋಂಡಾ. ಹೀಗೆ ಬೇರೆ ಬೇರೆ ಕೆಲಸ ಮಾಡಿದ ಹೋಂಡಾಗೆ ಕೊನೆಗೆ ವರ್ಕ್ ಶಾಪ್ ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಹೋಂಡಾಗೆ ಈ ಕೆಲಸದಲ್ಲಿ ಮೊದಲಿನಿಂದಲೂ ಕೂಡ ತುಂಬಾನೇ ಇಂಟ್ರೆಸ್ಟ್. ಅವನಿಗೆ ಯಾವುದೇ ಗಾಡಿ ಪಾರ್ಟ್ ಇರ್ಲಿ ಎಲ್ಲವೂ ಕೂಡ ಬೇಗದಲ್ಲೇ ಗೊತ್ತಾಗುತ್ತಿತ್ತು. ಹೀಗಾಗಿ ಕೆಲವು ತಿಂಗಳುಗಳಲ್ಲಿ ಹೋಂಡಾ ಬಹುತೇಕ ಎಲ್ಲಾ ಗಾಡಿಗಳನ್ನ ಕೂಡ ರಿಪೇರಿ ಮಾಡೋದಕ್ಕೆ ಕಲಿತುಕೊಂಡು ಬಿಡ್ತಾರೆ. ಇದೇ ಸಮಯದಲ್ಲಿ ತಾನು ಕೆಲಸ ಮಾಡ್ತಾ ಇದ್ದ ಕಂಪನಿ ಒಂದು ಸ್ಪೋರ್ಟ್ಸ್ ಕಾರು ರೆಡಿ ಮಾಡುತ್ತೆ. ಈಗ ರೆಡಿಯಾದ ಕಾರುಗಳಲ್ಲಿ ಹೋಂಡಾ ಪ್ರಮುಖ ಪಾತ್ರ ವಹಿಸಿದ್ರು. ಎಲ್ಲಿವರೆಗೆ ಅಂದ್ರೆ ಆ ಸ್ಪೋರ್ಟ್ಸ್ ಕಾರುಗಳು ಜಪಾನ್ ನಲ್ಲಿ ನಡೆದ ಒಂದು ರೇಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಭಾಗಿಯಾಗುತ್ತೆ. ಈ ರೇಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಹೋಂಡಾ ಕಾರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಹೋಂಡಾಗೆ ಈ ರೇಸ್ ಕಾರ್ಗಳ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟುತ್ತೆ. ಮುಂದೆ 8 ವರ್ಷಗಳ ಕಾಲ ಅದೇ ಗ್ಯಾರೇಜ್ ನಲ್ಲಿ ಹೋಂಡಾ ಕೆಲಸ ಮಾಡ್ತಾರೆ. ಅಷ್ಟರಲ್ಲೇ ಆ ಗ್ಯಾರೇಜ್ ನ ಮಾಲೀಕ ಇನ್ನೊಂದು ಗ್ಯಾರೇಜ್ ಅನ್ನ ಓಪನ್ ಮಾಡ್ತಾನೆ. ಆ ಗ್ಯಾರೇಜ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಹೋಂಡಾಗೆ ಕೊಟ್ಟು ಬಿಡ್ತಾನೆ. ಹೋಂಡಾ ಜವಾಬ್ದಾರಿಯನ್ನ ಚೆನ್ನಾಗಿಯೇ ನಿಭಾಯಿಸುತ್ತಾನೆ. ಆರಂಭದಲ್ಲಿ ಒಬ್ಬನೇ ಇದ್ದ ಕಾರ್ಮಿಕ ಮುಂದೆ 30 ಜನರಿಗೆ ಕೆಲಸ ಕೊಡುವ ಮಟ್ಟಿಗೆ ಈ ಕಂಪನಿ ಬೆಳೆಯುತ್ತೆ. ಮತ್ತೊಂದು ಕಡೆ ಹೋಂಡಾ ಒಂದು ಸ್ಪೋರ್ಟ್ಸ್ ಕಾರನ್ನ ರೆಡಿ ಮಾಡ್ತಾರೆ. ಆ ಸ್ಪೋರ್ಟ್ಸ್ ಕಾರು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯ ಹೊಂದಿತ್ತು. ಇದು ಅಂದಿನ ಕಾಲದಲ್ಲಿ ಸ್ಪೋರ್ಟ್ಸ್ ಕಾರುಗಳ ಲೋಕದಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿತ್ತು. ಹೋಂಡಾ ರೇಸಿಂಗ್ ಕಾರುಗಳಲ್ಲಿ ಡ್ರೈವರ್ ಆಗಿ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ತನ್ನದೇ ಆದ ಒಂದು ವರ್ಕ್ ಶಾಪ್ ತೆರೆಯುವ ಬಗ್ಗೆ ಹೋಂಡಾ ಕನಸನ್ನ ಕೂಡ ಕಟ್ಟಿದ್ರು. ಆದ್ರೆ ಈ ಕನಸು ನನಸಾಗಬೇಕು ಅನ್ನುವಷ್ಟರಲ್ಲಿ ಒಂದು ರೇಸ್ ನಲ್ಲಿ ಹೋಂಡಾ ಚಲಾಯಿಸುತ್ತಿದ್ದ ಕಾರು ಭೀಕರ ಆಕ್ಸಿಡೆಂಟ್ ಗೆ ತುತ್ತಾಗುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಹೋಂಡಾ ಜೀವವೇನು ಉಳಿಯುತ್ತೆ, ಆದ್ರೆ ಕಾಲಿಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಮುಖ ಅಂತೂ ಜಜ್ಜಿ ಹೋಗಿತ್ತು. ಹೋಂಡಾಗೆ ತನ್ನ ಬದುಕಿನಲ್ಲಿ ಇನ್ನೇನು ಉಳಿದಿಲ್ಲ ಅನ್ನುವ ಮಟ್ಟಿಗೆ ಅನ್ಸೋದಕ್ಕೆ ಶುರುವಾಗಿತ್ತು. ಇನ್ನು ಮುಂದೆ ಮೆಕ್ಯಾನಿಕ್ ಕೆಲಸ ಮಾಡುವ ಹಾಗಿಲ್ಲ, ರೇಸಿಂಗ್ ನಲ್ಲಂತೂ ಮೊದಲೇ ಭಾಗಿಯಾಗುವ ಹಾಗಿಲ್ಲ. ಈ ಹೊಡೆತದಿಂದ ಹೊರಬರೋದಕ್ಕೆ ತುಂಬಾ ಸಮಯಗಳು ಬೇಕಾಗುತ್ತೆ. ತುಂಬಾ ತಿಂಗಳುಗಳ ನಂತರ ಗುಣಮುಖರಾದಾಗ ಆತ ತನ್ನ ಮಾಲೀಕನ ಬಳಿ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಇನ್ನು ಮುಂದೆ ನನ್ನಿಂದ ಈ ರಿಪೇರಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಇದರ ಬದಲಾಗಿ ನಾವು ಸ್ಪೇರ್ ಪಾರ್ಟ್ ಮಾಡುವ ಒಂದು ಬೇರೆಯೇ ಕಂಪನಿ ತೆರೆಯೋಣ ಅಂತ ಹೋಂಡಾ ತನ್ನ ಮಾಲೀಕನಿಗೆ ಐಡಿಯಾ ಕೊಟ್ಟು ಬಿಡ್ತಾನೆ. ಆದ್ರೆ ಈ ಐಡಿಯಾವನ್ನ ಮಾಲೀಕ ರಿಜೆಕ್ಟ್ ಮಾಡ್ತಾನೆ. ಇಂಥದೊಂದು ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮಾಲೀಕ ರೆಡಿ ಇರಲಿಲ್ಲ. ಹೀಗಾಗಿ ಹೋಂಡಾ ತಾನೇ ಒಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಆಗ ಹೋಂಡಾಗೆ 30 ವರ್ಷ ವಯಸ್ಸಾಗಿತ್ತು. ತನ್ನ ಸ್ನೇಹಿತನ ಜೊತೆ ಸೇರಿಕೊಂಡು
ಟೊಕಾಯಿ ಸೈಕಿ ಹೆವಿ ಇಂಡಸ್ಟ್ರಿ ಅನ್ನುವ ಸಂಸ್ಥೆಯನ್ನ ಶುರು ಮಾಡ್ತಾರೆ. ಅಂದಿನ ಕಾಲಕ್ಕೆ ಇದೊಂದು ಹೊಸ ಬಿಸ್ನೆಸ್ ಆಗಿತ್ತು. ಕಂಪನಿಯನ್ನು ಶುರು ಮಾಡ್ತಾರೆ, ಆದರೆ ಅದನ್ನ ನಡೆಸೋದಕ್ಕೆ ಅವರ ಬಳಿ ಅಷ್ಟೊಂದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಹೀಗಾಗಿ ಹಿಂದಿನ ಕಂಪನಿಯಲ್ಲಿ ಬೆಳಗ್ಗೆ ಕೆಲಸ ಮಾಡಿ ರಾತ್ರಿ ಸಮಯದಲ್ಲಿ ತನ್ನ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೆಲ ತಿಂಗಳುಗಳ ಕಾಲ ಈ ಕೆಲಸ ಹೀಗೆ ಮುಂದುವರಿಯುತ್ತೆ. ಆದರೆ ಹೋಂಡಾ ಕಟ್ಟಿದ ಹೊಸ ಕಂಪನಿಗೆ ಸಕ್ಸಸ್ ಸಿಗೋದೇ ಇಲ್ಲ. ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಕಂಪನಿ ಸಕ್ಸಸ್ ಆಗೋದೇ ಇಲ್ಲ. ಏನೇ ಮಾಡಿದ್ರು ಆಗೋದಿಲ್ಲ ಅಂತ ಹೋಂಡಾ ಅದೊಂದು ನಿರ್ಧಾರಕ್ಕೆ ಬರ್ತಾರೆ. ನಾನು ಕಲಿಯೋದು ಇನ್ನೂ ಇದೆ ಅಂತ ಮೆಟಲರ್ಜಿ ಕಾಲೇಜಿನಲ್ಲಿ ಅಡ್ಮಿಷನ್ ಆಗ್ತಾರೆ. ಅಲ್ಲಿ ಒಂದು ಪಿಸ್ಟನ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಕಲಿತಾರೆ. ಈ ಪಿಸ್ಟನ್ ರೆಡಿ ಮಾಡೋದಕ್ಕೆ ಬರೋಬ್ಬರಿ 3 ವರ್ಷ ಸಮಯ ತೆಗೆದುಕೊಳ್ತಾರೆ ಹೋಂಡಾ. ಈಗ ಹಳೆಯ ಕಂಪನಿಯ ಕೆಲಸ ಬಿಟ್ಟು ಫುಲ್ ಟೈಮ್ ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತಾನು ರೆಡಿ ಮಾಡ್ತಾ ಇದ್ದ ಪಿಸ್ಟನ್ ಅಲ್ಲಿ ತುಂಬಾ ಫಾಲ್ಟ್ ಗಳಿದೆ ಅನ್ನೋದು ಅವರಿಗೆ ಗೊತ್ತೇ ಆಗ್ಲಿಲ್ಲ. ಹೋಂಡಾ ತಾನು ತಯಾರಿಸಿದ ಪಿಸ್ಟನ್ ಅನ್ನ ಟೊಯೋಟಾ ಕಂಪನಿಗೆ ಮಾರಾಟ ಮಾಡ್ತಾರೆ. ಆದ್ರೆ ಮಾರಾಟ ಮಾಡಿದ 50 ಪಿಸ್ಟನ್ಗಳಲ್ಲಿ 47 ಪಿಸ್ಟನ್ಗಳು ರಿಜೆಕ್ಟ್ ಆಗ್ತಾವೆ. ಅಲ್ಲಿಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ, ನನಗೆ ಇನ್ನೂ ಕೂಡ ಈ ಫೀಲ್ಡ್ ನ ಬಗ್ಗೆ ಅರ್ಥ ಆಗಿಲ್ಲ ಅನ್ನೋದು ಹೋಂಡಾಗೆ ಗೊತ್ತಾಗುತ್ತೆ. ಹೀಗಾಗಿ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಕೆಲಸ ಹೇಗೆ ನಡೆಯುತ್ತೆ, ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಕಲಿತಾರೆ ಹೋಂಡಾ. ಎಲ್ಲಾ ಕಡೆ ನೋಡಿಕೊಂಡು ಕಲಿತುಕೊಂಡು ಬಂದ ನಂತರ ಹೋಂಡಾ ಮತ್ತೊಮ್ಮೆ ಪಿಸ್ಟನ್ ಮಾಡ್ತಾರೆ. ಈ ಬಾರಿ ಮಾಡಿದ ಪಿಸ್ಟನ್ ಅಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಎಲ್ಲಾ ಕಂಪನಿಗಳ ಕ್ವಾಲಿಟಿ ಚೆಕಿಂಗ್ ನಲ್ಲಿ ಅದು ಪಾಸ್ ಆಗಿತ್ತು. ಹೀಗಾಗಿ ಬೇರೆ ಬೇರೆ ಕಂಪನಿಗಳಿಂದ ಆರ್ಡರ್ ಬರೋದಕ್ಕೆ ಶುರುವಾಗುತ್ತೆ. ಹೋಂಡಾ ಬಿಸ್ನೆಸ್ ನಿಧಾನವಾಗಿ ಪಿಕಪ್ ಆಗುತ್ತೆ. ಎಲ್ಲಿವರೆಗೆ ಆರ್ಡರ್ ಬರುತ್ತೆ ಅಂದ್ರೆ ಬಂದ ಆರ್ಡರ್ ಅನ್ನ ಪೂರೈಕೆ ಮಾಡೋದಕ್ಕೆ 2000 ವರ್ಕರ್ ಗಳನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾರೆ. ಆದ್ರೆ ಆ ಸಕ್ಸಸ್ ನ ಖುಷಿ ತುಂಬಾ ದಿನ ಇರೋದಿಲ್ಲ. 1941ರಲ್ಲಿ ಜಪಾನ್ 2ನೇ ವಿಶ್ವಯುದ್ಧದಲ್ಲಿ ಮುಳುಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಹಲವು ಕಂಪನಿಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಹೋಂಡಾ ಕಂಪನಿ ಕೂಡ ಒಂದಾಗಿತ್ತು. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಮಿಲಿಟರಿ ಕೆಲಸಕ್ಕೆ ನೇಮಕ ಮಾಡುತ್ತೆ ಸರ್ಕಾರ. 3 ವರ್ಷ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಹೋಂಡಾ ಇನ್ನೇನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅನ್ನುವಷ್ಟರಲ್ಲಿ ಇಂತಹ ಸಿಚುವೇಶನ್ ಎದುರಾಗಿತ್ತು. ಇನ್ನೇನು ಎಲ್ಲ ಸರಿ ಹೋಗುತ್ತೆ ಅನ್ನುವಷ್ಟರಲ್ಲಿ ಒಂದು ಮಿಸೈಲ್ ನೇರವಾಗಿ ಹೋಂಡಾ ಕಂಪನಿಗೆ ಬಂದು ಬಡಿಯುತ್ತೆ. ಮತ್ತೊಂದು ಕಡೆ ಜಪಾನ್ ಯುದ್ಧದಲ್ಲಿ ಸೋಲ್ತಾ ಬರ್ತಾ ಇತ್ತು. ಅಷ್ಟರಲ್ಲೇ ಜಪಾನ್ನ ಮೇಲೆ 2 ನ್ಯೂಕ್ಲಿಯರ್ ಬಾಂಬ್ಗಳನ್ನ ಎಸೆಯಲಾಗಿತ್ತು. ಮುಂದೆ ಜಪಾನ್ ಯುದ್ಧದಲ್ಲಿ ಶರಣಾಗುತ್ತೆ. ಮತ್ತೊಂದು ಕಡೆ ಹೋಂಡಾ ತನ್ನ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದು ಬಿಟ್ಟಿದ್ರು. ಕೊನೆಗೆ ವಿಧಿ ಇಲ್ಲದೆ ತನ್ನ ಬಳಿ ಇದ್ದ ಸ್ಪೇರ್ ಪಾರ್ಟ್ ಗಳನ್ನ ಟೊಯೋಟಾ ಕಂಪನಿಗೆ ಮಾರಾಟ ಮಾಡಿ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತುಕೊಂಡು ಬಿಡ್ತಾರೆ. ಈ ರೀತಿಯ ಸಿಚುವೇಶನ್ ವಿಶ್ವಯುದ್ಧದ ಕಾರಣದಿಂದಾಗಿ ತುಂಬಾ ಕಂಪನಿಗಳಿಗೆ ಬಂದಿತ್ತು. ಜಪಾನ್ ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಬಿಟ್ಟಿತ್ತು. ಹೀಗಿರುವಾಗ ಹೋಂಡಾಗೆ ಒಂದು ಮಿಲಿಟರಿ ಇಂಜಿನ್ ಸಿಗುತ್ತೆ. ಈ ಇಂಜಿನ್ ನೋಡಿ ಏನೆಲ್ಲ ಇದೆ ಅಂತ ನೋಡುವಾಗ ಹೋಂಡಾ ತಲೆಗೆ ಒಂದು ಐಡಿಯಾ ಬರುತ್ತೆ. ಈ ಇಂಜಿನ್ ಅನ್ನ ಯಾಕೆ ಸೈಕಲ್ಗೆ ಬಳಕೆ ಮಾಡಬಾರದು ಅನ್ನುವ ಯೋಚನೆ ಅದು. ಜಪಾನ್ ನಲ್ಲಿ ಆಗ ಪೆಟ್ರೋಲ್ ಕೂಡ ಸಿಗ್ತಾ ಇರಲಿಲ್ಲ, ವಾಹನಗಳ ಓಡಾಟ ಕೂಡ ಇರಲಿಲ್ಲ. ಹೀಗಾಗಿ ಕಡಿಮೆ ರೇಟ್ ನಲ್ಲಿ ಒಂದು ಸೈಕಲ್ಗೆ ಇಂಜಿನ್ ಫಿಕ್ಸ್ ಮಾಡಿದ್ರೆ ಜಪಾನ್ನ ಆಗಿನ ಸಿಚುವೇಶನ್ಗೆ ಹೆಲ್ಪ್ ಆಗಬಹುದು ಅನ್ನೋದು ಹೋಂಡಾ ಐಡಿಯಾ ಆಗಿತ್ತು. ಈ ಐಡಿಯಾ ಸಖತ್ತಾಗಿಯೇ ವರ್ಕೌಟ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಈ ಇಂಜಿನ್ ಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹೋಂಡಾ ಇದನ್ನೇ ಒಂದು ಕಂಪನಿ ಮಾಡ್ತಾರೆ. ಇಂಜಿನ್ ಗಳಲ್ಲಿ ಹೋಂಡಾದ ಲೋಗೋ ಹಾಕ್ತಾರೆ. ಈ ಸೈಕಲ್ ಗಳಿಗೆ ಬೇಡಿಕೆ ಹೆಚ್ಚಾದಂತೆ ಹೋಂಡಾ ಅದೃಷ್ಟ ಕೂಡ ಬದಲಾಗುತ್ತೆ. ಮುಂದಿನ 3 ವರ್ಷದಲ್ಲಿ ಈ ಸೈಕಲ್ ಮೋಟಾರ್ ಸೈಕಲ್ ಆಗಿ ಬದಲಾಗುತ್ತೆ. ಸೂಪರ್ ಕಪ್ ಅನ್ನುವ ಹೆಸರಿನಲ್ಲಿ ಲಾಂಚ್ ಆದ ಈ ಬೈಕ್ಗಳು ಮಾರ್ಕೆಟ್ಗೆ ಬರ್ತಾ ಇದ್ದಂತೆ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಡುತ್ತೆ. 1958ರ ಹೊತ್ತಿಗೆ ಈ ಮಾಡೆಲ್ ಎಷ್ಟು ಸಕ್ಸಸ್ ಆಗುತ್ತೆ ಅಂದ್ರೆ ಅಮೆರಿಕಾದ ಹಾರ್ಲೆ ಡೇವಿಡ್ಸನ್ ಕಂಪನಿಯನ್ನ ಕೂಡ ಹಿಂದಕ್ಕೆ ಹಾಕಿ ಬಿಡುತ್ತೆ. ತನ್ನ ಕಂಪನಿ ಸಕ್ಸಸ್ ಆಗ್ತಾ ಇದ್ದಂತೆ ಸ್ಪೋರ್ಟ್ಸ್ ಬೈಕ್ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ ಹೋಂಡಾ. ಈ ರೇಸಿಂಗ್ ಬೈಕ್ ಕೂಡ ರೆಡಿ ಆಗುತ್ತೆ. ಎಲ್ಲಿವರೆಗೆ ಅಂದ್ರೆ 1967ರಲ್ಲಿ ಹೋಂಡಾ ಕಂಪನಿಯ ಬೈಕೆ ರೇಸ್ ನಲ್ಲಿ ಫಸ್ಟ್ ಬರೋದು. ಈ ರೇಸ್ ಹೋಂಡಾ ಕಂಪನಿಯ ಹೆಸರನ್ನ ವರ್ಲ್ಡ್ ಫೇಮಸ್ ಮಾಡುತ್ತೆ. ನೋಡುತ್ತಲೇ 80ರ ದಶಕದಲ್ಲಿ ಹೋಂಡಾ ಜಗತ್ತಿನ ಅತಿ ದೊಡ್ಡ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಬೆಳೆಯುತ್ತೆ. 62ನೇ ವರ್ಷದಲ್ಲಿ ಹೋಂಡಾ ಜೀವನದಲ್ಲಿ ಸಕ್ಸಸ್ ಆಗಿ ಬಿಡ್ತಾರೆ. ಆದರೆ ಬಾಲ್ಯದ ಕನಸೊಂದು ಹಾಗೆ ಉಳಿದಿತ್ತು. ಅದು ಕಾರು ರೆಡಿ ಮಾಡುವ ಕನಸು. ಈಗ ಕಾರು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೋಂಡಾ ನಿರ್ಧಾರ ಮಾಡ್ತಾರೆ. ತುಂಬಾ ಜನ ಬೇಡ ಅಂತ ಹೇಳಿದ್ರು ಕೂಡ ಅವರು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಹೋಂಡಾ ಹಲವು ಕಾರುಗಳನ್ನ ರೆಡಿ ಮಾಡಿ ಮಾರ್ಕೆಟ್ಗೆ ಬಿಡುತ್ತೆ. ತುಂಬಾ ಕಾರುಗಳು ಸಕ್ಸಸ್ ಆಗೋದೇ ಇಲ್ಲ. ಅಷ್ಟರಲ್ಲಿ ಹೋಂಡಾ ಸಿವಿಕ್ ಅನ್ನುವ ಮಾಡೆಲ್ ಲಾಂಚ್ ಆಗುತ್ತೆ. ಈ ಮಾಡೆಲ್ ನ ಕಾರುಗಳು ಈಗಲೂ ಕೂಡ ಇದೆ. 80ರ ದಶಕದಲ್ಲಿ ಕಾರು ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಆಗುತ್ತೆ. ಈಗ ಹೋಂಡಾ ಜಗತ್ತಿನ ಮೂಲೆ ಮೂಲೆಯಲ್ಲೂ ಇದೆ. ಪುಟ್ಟ ಮಕ್ಕಳಿಗೂ ಕೂಡ ಹೋಂಡಾ ಅನ್ನುವ ಹೆಸರು ಗೊತ್ತಿದೆ. ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗನೊಬ್ಬ ಇಂಥದೊಂದು ಸಾಧನೆ ಮಾಡಬೇಕು ಅಂದ್ರೆ ನಿಮ್ಮಿಂದ ಸಾಧ್ಯವಾಗೋದಿಲ್ವಾ? ಹೋಂಡಾದ ಈ ಸಕ್ಸಸ್ ಸ್ಟೋರಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.